ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ನ್ಯೂ ಬಸ್ ಪಾಸ್ಗೆ ಅಂದರೆ 2024-25ನೇ ಸಾಲಿನ ಬಸ್ ಪಾಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವೇನಾದರೂ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಪೋಷಕರಾಗಿದ್ದರೆ ಅಥವಾ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ನೀವು ಯಾವ ರೀತಿ ನಿಮ್ಮ ಮೊಬೈಲಲ್ಲೇ ಕೂಡ ಅಪ್ಲೈನ ಯಾವ ರೀತಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ಸ್ಟೆಪ್ ಬೈ ಸ್ಟೆಪ್ಪು ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೆ ಈ ವರ್ಷದ ಬಸ್ ಪಾಸ್ನ ದರಗಳನ್ನ ನಿಗದಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, SC ST ಬಿಟ್ಟು ಅದರ್ ಕ್ಯಾಸ್ಟ್ಗಳಿಗೆ ಪ್ರೈಸು ಫ್ಲಕ್ಚುಯೇಷನ್ ಆಗುತ್ತೆ, ಅಂದರೆ ಡಿಫ್ರೆಂಟ್ ಆಗಿರುತ್ತೆ. ಸ್ನೇಹಿತರೆ, ಅದೇ SC ST ಆದರೆ ನಿಮಗೆ 1ನೇ ತರಗತಿಯಿಂದ ಎನಿ ಡಿಗ್ರಿ ಗಂಟ 150 ರೂಪೀಸ್ ಇರುತ್ತೆ. ಅದರ್ ಕ್ಯಾಸ್ಟ್ ಇದ್ದರೆ ನಿಮಗೆ ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಹಾಗೆ ಕಾಲೇಜು ಈ ಥರ ಡಿಫ್ರೆನ್ಸ್ ಇರುತ್ತೆ. ಸ್ನೇಹಿತರೆ, ನೀವು ಅಪ್ಲೈ ಮಾಡಬೇಕು ಅಂದರೆ ಯಾವುದಾದ್ರೂ ಗೂಗಲ್ ಸರ್ಚ್ ಬಾರ್ಗೆ ಬಂದು ಅಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ಥರ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಸೇವಾ ಸಿಂಧು ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿ ಬಸ್ ಪಾಸ್ ಅಂತ ಕಾಣ್ತಾ ಇದೆಯಲ್ಲ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ಲಾಗಿನ್ ಟು ಅಪ್ಲೈ ಫಾರ್ ಅಂತ. ಇಲ್ಲಿ ನೀವು ನೋಡ್ಬೋದು, ಅಪ್ಲಿಕೇಶನ್ ಫಾರ್ ಇಶ್ಯೂಸ್ ಆಫ್ ನ್ಯೂ ಆ್ಯಂಡ್ ರಿನ್ಯೂವಲ್ ಆ್ಯಂಡ್ ಮಾಡಿಫಿಕೇಷನ್ KSRTC ಅಂತ ಬರುತ್ತೆ. ನೀವು NWRTC ಆಗಿದ್ದರೂ ಕೂಡ ಹಾಗೆ KKRTC ಆಗಿದ್ದರೂ ಕೂಡ ಇಲ್ಲೇ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ನೀವು ಕಳೆದ ಬಾರಿ ಬಸ್ ಪಾಸ್ಗೆ ಅಪ್ಲೈ ಮಾಡಿದರೆ ನೀವು ಮತ್ತೆ ರಿಜಿಸ್ಟರ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆದಾಗ ಕಳೆದ ಬಾರಿ ಬಸ್ ಪಾಸ್ ಮಾಡಿಸ್ಲಿಕ್ಕೆ ಕೊಟ್ಟಂಥ ಫೋನ್ ನಂಬರ್ನ ಹಾಕಿ, ನಿಮಗೆ ಗೊತ್ತಿದ್ದರೆ ಪಾಸ್ವರ್ಡ್ನ ಹಾಕಿ ಲಾಗಿನ್ನ ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಗೇನಾದರೂ ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ ಗೊತ್ತಿಲ್ಲ ಅಂದರೆ ನೀವು ನ್ಯೂ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಫರ್ಗೆಟ್ ಪಾಸ್ವರ್ಡ್ನ ಮಾಡಿಕೊಂಡು ನೀವು ಕ್ರಿಯೇಟ್ನ ಇಲ್ಲಿ ಕೆಳಗಡೆ ಬಂತು ಅಂದರೆ ನ್ಯೂ ರಿಜಿಸ್ಟರ್ಡು ಫರ್ಗೆಟ್ ಪಾಸ್ವರ್ಡ್ ಅಂತ ಕಾಣುತ್ತೆ. ಆ ಆಪ್ಷನ್ನ ಕ್ಲಿಕ್ ಮಾಡಿ ನೀವು ಹೊಸ್ದಾಗಿ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಈಗ ನನ್ನ ಕೇಸಲ್ಲಿ ನಾನು ಆಲ್ರೆಡಿ ಫೋನ್ ನಂಬರ್ ಕಳೆದ ಬಾರಿ ಅಪ್ಲೈ ಮಾಡಿರ್ತಕ್ಕಂಥ ಫೋನ್ ನಂಬರು, ಪಾಸ್ವರ್ಡು ಮತ್ತು ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಲಾಗಿನ್ ಅಂತ ಕೊಟ್ಟರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಓಲ್ಡ್ ಪಾಸ್ವರ್ಡ್ ಅಂದರೆ ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ಪಾಸ್ವರ್ಡ್ನ ಹಾಕಬೇಕಾಗತ್ತೆ. ಮತ್ತು ನ್ಯೂ ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ ಈ ವರ್ಷದ್ದು ಹಾಕಿ. ಮತ್ತು ಕನ್ಫರ್ಮ್ ಅಂದರೆ ಈ ವರ್ಷದ್ದು ಮತ್ತೆ ಡಬಲ್ ಎಂಟ್ರಿ ಮಾಡಬೇಕಾಗತ್ತೆ ಪಾಸ್ವರ್ಡ್ನ. ನಂತರ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ನೀವು ಇಲ್ಲಿ ಸಬ್ಮಿಟ್ನ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಟರೆ ಸ್ನೇಹಿತರೆ, ನಿಮಗೆ ಈ ಥರ ಸಕ್ಸಸ್ಫುಲ್ಲಾಗಿ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತ ಕಾಣುತ್ತೆ. ನಂತರ ಆಟೋಮೆಟಿಕ್ಕಾಗಿ ಈ ರೀತಿ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮ ಫೋನ್ ನಂಬರು ಮತ್ತು ಪಾಸ್ವರ್ಡ್ನ ಹಾಕಿ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಈ ಥರ ಸೇವಾ ಸಿಂಧು ಸರ್ವಿಸ್ ಪ್ಲಸ್ನ ಹೋಮ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ವೇವ್ ಆಲ್ ಅವೈಲಬಲ್ ಸರ್ವಿಸ್ ಅಂತ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಸ್ಟೂಡೆಂಟ್ ಬಸ್ ಪಾಸು KSRTC, KSRTC ಹಾಗೆಯೇ KKRTC ಮತ್ತು ಸ್ಟೂಡೆಂಟ್ ಬಸ್ ಪಾಸು ಕರೆಕ್ಷನ್ ಇದ್ದರೂ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಒಂದು ವೇಳೆ ನೀವು ಹಾಕಿರೋದು ತಪ್ಪಾಗಿದ್ದರೆ. ನನಗೆ KSRTCನ ಒಂದು ಅಪ್ಲೈನ ಮಾಡ್ತಾಯಿದ್ದೀನಿ. ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ಒಂದು ಫಾರಮ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವಿದ್ಯಾಸಂಸ್ಥೆಯಿಂದ ಸೀಲು ಸಿಗ್ನೇಚರ್ ಮಾಡಿಸ್ಕೊಬರ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರ ಫಾರಮ್ ಇರುತ್ತೆ, ಇದನ್ನು ಫಿಲ್ ಮಾಡಿಕೊಂಡು ಸೀಲು ಸಿಗ್ನೇಚರು ಮತ್ತು ಫೋಟೋನ ಹಾಕೊಬರ್ಬೇಕಾಗತ್ತೆ. ಸ್ನೇಹಿತರೆ, ನಂತರ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಈಗ ನಾನು ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದೆ. ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ನೇಹಿತರೆ ಪಾಪಪ್ ಬರುತ್ತೆ, ಅದನ್ನು ಓಕೆ ಮಾಡಿ. ನಂತರ ಕೆಲವು ರಿಸ್ಟ್ರಿಕ್ಷನ್ನ ಓದ್ಕೋಬೇಕಾಗತ್ತೆ. ಇಲ್ಲಿ ಸ್ಯಾಟ್ಸ್ ಆ್ಯಂಡ್ ನಾನ್ ಸ್ಯಾಟ್ಸ್ ಅಂತ ಬರುತ್ತೆ. ಅಂದರೆ ಸ್ಯಾಟ್ಸ್ ಅಂದರೆ 1ರಿಂದ SLC ತನಕ ಇರುತ್ತಲ್ಲ ಸ್ಯಾಟ್ಸ್ ನಂಬರು, ಆ ಇರೋವಂಥ ವಿದ್ಯಾರ್ಥಿಗಳಿಗೆ ನೀವು ಯಾವುದೇ ಫಾರಮ್ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನ್ ಸ್ಯಾಟ್ಸ್ ಅಂದರೆ ನೀವು ಡಿಪ್ಲೊಮೊ, ITA, ಡಿಗ್ರಿ ಹಂಗೆ ಪ್ರೊಫೆಷನಲ್ ಕೋರ್ಸಸ್ ಇದ್ದರೆ ನೀವು ನಾನ್ ಸ್ಯಾಟ್ಸ್ ಅಡಿಯಲ್ಲಿ ಬರ್ತೀರಿ. ನೀವು ಇದೊಂದು ಸರಿ ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ಸ್ಟ್ರಕ್ಷನ್ ಎಲ್ಲ ಓದ್ಕೊಂಡಿದ ನಂತರ ಸ್ನೇಹಿತರೆ ನೀವು ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ನೀವು ಬಸ್ ಪಾಸ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ನೀವು ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಸ್ನೇಹಿತರೆ, ನೀವು ಇದನ್ನು ಫಸ್ಟು ಅಗ್ರಿ ಅಂತ ಮಾಡಿ. ಈಗ OTP ಬರುತ್ತೆ, ಆ OTPನ ಹಾಕಿ ನೀವು ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ವ್ಯಾಲಿಡೇಟ್ ಆದ ನಂತರ ನೆಕ್ಸ್ಟ್ ಕಾಲಮಲ್ಲಿ ನಿಮ್ಮ ಫೋನ್ ನಂಬರ್ನ ಕೇಳುತ್ತೆ. ನಿಮ್ಮ ಫೋನ್ ನಂಬರ್ನ ಹಾಕಿ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪಾಪಪ್ ಬರುತ್ತೆ. ಈ ಪಾಪಪ್ಪಲ್ಲಿ ನೀವು ನಿಮಗೆ ರಿಜಿಸ್ಟರ್ಡ್ ಫೋನ್ಗೆ ಬಂದಿರತಕ್ಕಂಥ OTPನ ಹಾಕಿ ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ವ್ಯಾಲಿಡೇಟ್ ಆದ ನಂತರ ಈ ಥರ ವೆರಿಫೈಡ್ ಅಂತ ಬರಬೇಕು. ನಂತರ ನೀವು ನಿಮ್ಮ ಸ್ಕೂಲು ಯಾವುದು, ಹೈಸ್ಕೂಲ, ನಿಮ್ಮ PUCನ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮದು ಡೀಟೇಲ್ಸು ಆಟೋಮೆಟಿಕ್ಕಾಗಿ ಈ ರೀತಿ ಫೆಚ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ಸ್ಟೂಡೆಂಟ್ ಹೆಸರು ಮತ್ತು ತಂದೆ ಹೆಸರು, ಫೋಟೋ, ಮೇಲು ಫೀಮೇಲ ಮತ್ತು ಡೇಟ್ ಆಫ್ ಬರ್ತು ಮತ್ತು ಅವು ಆ ಹುಡುಗಂಗೆ ಆಗಿರ್ತಕ್ಕಂಥ ಇಯರು
ಮತ್ತು ಅಡ್ರೆಸ್ಸು ಹಾಗೆಯೇ ಕ್ಯಾಟಗರಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. SC/ST ಇದ್ದರೆ SC/ST, ಅದರ್ಸ್ ಇದ್ದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದು ಸಕ್ಸಸ್ಫುಲ್ಲಾಗಿ ಆ ಕಾಲಮ್ಸ್ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ನಂತರ ಸೆಕೆಂಡ್ ಕಾಲಮ್ನಲ್ಲಿ ನೀವು ನಿಮ್ಮ ಸ್ಯಾಟ್ಸ್ ನಂಬರ್ನ ಹಾಕಿ ಫೆಚ್ ಮಾಡಿದ್ರೆ ನಿಮ್ಮದು ಡೀಟೇಲ್ಸು ಆಟೋಮೆಟಿಕ್ಕಾಗಿ ಈ ರೀತಿ ಫೆಚ್ ಆಗುತ್ತೆ. ನೀವು ಯಾವ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾಯಿದ್ದೀರಾ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಫೆಚ್ ಆಗುತ್ತೆ ಸ್ನೇಹಿತರೆ. ತದನಂತರ ಕೆಳಗಡೆ ನೀವು ಟ್ರಾವೆಲ್ ಡೀಟೇಲ್ಸ್ ಅಂದರೆ ನೀವು ಯಾವ ರೂಟಲ್ಲಿ ಟ್ರಾವೆಲ್ ಮಾಡ್ತೀರಾ ಅದ್ರ ಡೀಟೇಲ್ಸ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಆಲ್ರೆಡಿ ಅಲ್ಲಿ ನೇಮ್ನ ತೋರಿಸುತ್ತೆ ಸ್ನೇಹಿತರೆ, ಲಾಸ್ಟ್ ಇಯರ್ ಅಪ್ಲೈ ಮಾಡಿರತಕ್ಕಂಥದ್ದು. ನೀವು ಒಂದು ವೇಳೆ ರೂಟ್ನ ಚೇಂಜ್ ಮಾಡ್ತಾಯಿದ್ದೀರಿ ಅಂದರೆ ನೀವು ಅದರ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಯಾವ ವಿಲೇಜಿಂದ ನೀವು ಸ್ಟಾರ್ಟಿಂಗ್ ಪಾಯಿಂಟ್ನ ತೋರಿಸ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮ ವಿದ್ಯಾಸಂಸ್ಥೆ ಇರ್ತಕ್ಕಂಥ ಊರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಪರ್ಯಾಯವಾಗಿ ನಿಮಗೆ ಡಬಲ್ ರೂಟ್ ಏನಾದ್ರು ಇತ್ತು ಅಂದರೆ ನೆಕ್ಸ್ಟು ಬೇಕಾದ್ರೆ ನೀವು ಅದನ್ನು ಹಾಕಬೇಕಾಗತ್ತೆ. ನೀವು ಟೂ ಟೈಪ್ಸಲ್ಲಿ ನೀವು ರೂಟ್ ಇದ್ದರೆ 2 ಆಯ್ಕೆ ಮಾಡ್ಕೊಳ್ಳಿ. ನಂತರ ನೀವು ಯಾವ ಡಿಪೋದಲ್ಲಿ ಬಸ್ ಪಾಸ್ಗೆ ಅಪ್ಲೈ ಮಾಡ್ತೀರಾ ನೀವು ಅಲ್ಲಿ ನಿಮ್ಮ ಜಿಲ್ಲೆ ಹಾಗೆ ನಿಮ್ಮ ಡಿಪೋ ಹಾಗೆ ನಿಮ್ಮ ಕೌಂಟರ್ ಈ 3 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಸ್ನೇಹಿತರೆ ಸೆಲೆಕ್ಟ್ ಆಯಿತು. ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ನ ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಇದನ್ನ ರೀಡ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ, ಯಾಕಂದರೆ ನೀವು ಒಂದು ಸರಿ ಸಬ್ಮಿಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿಬಿಡ್ತದೆ. ಮತ್ತು ತಪ್ಪಾಗಿದ್ದರೆ ನಿಮಗೆ ವೆರಿಫೈ ಮಾಡೋಕ್ಕಾಗಲ್ಲ. ನೀವು ಒಂದು ಸರಿ ಕ್ಲೀನಾಗಿ ನೋಡಿಕೊಂಡು ತದನಂತರ ಓಕೆ ಅಂತ ಕ್ಲಿಕ್ ಮಾಡಿ. ನಂತರ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ರಿವ್ಯೂ ಕಾಣುತ್ತೆ ಸ್ನೇಹಿತರೆ. ನಿಮ್ಮ ಅಪ್ಲಿಕೇಶನ್ನ ನೀವು ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ ಒಂದು ಸರಿ ನೋಡ್ಕೊಳ್ಳಿ. ಎಲ್ಲ ವೆರಿಫೈ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗಡೆ ಅಟ್ಯಾಚ್ ಅನೆಕ್ಸರಿ ಅಂತ ಕಾಲಮ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ನೀವು ಇಲ್ಲಿ 2 ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಡಿಕ್ಲರೇಷನ್ ಫಾರ್ಮ್ ಆ್ಯಂಡ್ ಫೀಸ್ ರೆಸಿಪ್ಟು ಈ 2 ಫಾರಮ್ನ ಅಪ್ಲೈ ಮಾಡಬೇಕಾಗತ್ತೆ. ನಾನು ಶಾಲೆ ಅಥವಾ ಕಾಲೇಜಿನಿಂದ ಸೀಲು ಸಿಗ್ನೇಚರ್ ಮಾಡಿಸ್ಕೊಂಬಂದಿರ್ತಕ್ಕಂಥ ಫಾರಮ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತದನಂತರ ಫೀಸ್ ರೆಸಿಪ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ನೀವು ಸೇವ್ ಅನೆಕ್ಸರ್ ಅಂತ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಈ ಥರ ಪ್ರಿವ್ಯೂ ಓಪನ್ ಆಗುತ್ತೆ ಸ್ನೇಹಿತರೆ. ಮತ್ತೊಂದು ಸರಿ ಪ್ರಿವ್ಯೂ ಓಪನ್ ಆದ ನಂತರ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ನೋಡ್ಕೊಳ್ಳಿ ಒಂದು ಸರಿ ನೀವು ಅಪ್ಲೈ ಮಾಡಿರ್ತಕ್ಕಂಥ ಪ್ರೂಫ್ಗಳೆಲ್ಲ ಅಲ್ಲಿ ಕಾಣ್ತದೆ. ಇಲ್ಲಿ ನೀವು 2 ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿದ್ದೀರಿ. ಸಬ್ಮಿಟ್ ಅಂತ ಮಾಡಿದ ನಂತರ ನಿಮ್ಮದು ಸಕ್ಸಸ್ಫುಲ್ಲಾಗಿ ಇಲ್ಲಿ ಸಬ್ಮಿಟ್ ಆಗಿದೆ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ಈ ಅಪ್ಲಿಕೇಶನ್ ಫಾರ್ಮು ನೀವು ಪಾಸ್ನ ಕೌಂಟರ್ಗೆ ತೊಗೊಂಡೋಗಿ ಕೊಡಬೇಕಾಗತ್ತೆ. ನಾನೀಗ ಇದನ್ನ ಪ್ರಿಂಟ್ ಮಾಡಿ ಆ ವಿದ್ಯಾರ್ಥಿಗೆ ಕೊಡ್ತಾಯಿದ್ದೀನಿ. ತದನಂತರ ಈ ಅಪ್ಲಿಕೇಶನ್ ಜೊತೆ ಸ್ಕೂಲಿಂದ ಸಿಗ್ನೇಚರ್ ಮಾಡ್ಕೊಂಬಂದಿರ್ತಿರಲ್ಲ ಆ ಅಪ್ಲಿಕೇಶನ್ನು, ಹಾಗೆ ನಿಮ್ಮ ಫೀಸ್ ಕಟ್ಟಿರೋ ರೆಸಿಪ್ಟು, ಹಾಗೆ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಸ್ಟಾಂಪ್ ಸೈಜ್ದು 2 ಫೋಟೋ ಇದಿಷ್ಟನ್ನು ತಗೊಂಡು ನಿಮ್ಮ ಕೌಂಟರ್ ಎಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆ ಕೌಂಟರ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ನ ಕೊಟ್ಟರೆ ಅದು ಅವರು ನಿಮಗೆ ಪಾಸನ್ನು ರೆಡಿ ಮಾಡಿಕೊಡ್ತಾರೆ ಸ್ನೇಹಿತರೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.